ಬಜೆಟ್ನಲ್ಲಿ ಸಾರಿಗೆ ನೌಕರರಿಗೆ ವೇತನ ಹೆಚ್ಚಳದ ಬಗ್ಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಈ ಹಿನ್ನೆಲೆ ಇಂದು ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸರ್ಕಾರ ಮಹತ್ವದ ಸಭೆ ನಡೆಸಲಿದೆ. ಇಂದು ಸಂಜೆ 4 ಗಂಟೆಗೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಸೇರಿ ಇನ್ನಿತರ ಸಂಘಟನೆಗಳ ಜೊತೆ ಎಂಡಿ ಸಭೆ ನಡೆಸಲಿದ್ದಾರೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ವೇತನ ಹೆಚ್ಚಳ ಹಾಗೂ ಹಿಂಬಾಕಿ ಸಂಬಂಧ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. 38 ತಿಂಗಳ ಹಿಂಬಾಕಿ ಆಗ್ರಹಿಸಿ ಹಲವು ಬಾರಿ ಮುಷ್ಕರ ಹಾಗೂ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ 26 ತಿಂಗಳ ವೇತನ ಹೆಚ್ಚಳ ಮಾಡಿ ಹಿಂಬಾಕಿ ಪಾವತಿಸಲು ಸರ್ಕಾರ ಒಪ್ಪಿತ್ತು. ಇಂದು ನಡೆಯುವ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ತವರು ಮನೆಗೆ ಬಂದಿದ್ದ ಇರಾನ್ ದಂಪತಿ ಕೊಡಗಿನಲ್ಲೇ ಉಳಿಯುವಂತಾಗಿದೆ. 2025ರ ಡಿಸೆಂಬರ್ನಲ್ಲಿ ಕೊಡಗಿನ ಮೂರ್ನಾಡಿಗೆ ನವೀನ ಬೋಪಣ್ಣ ಮತ್ತು ನಾದರ್ ಬಂದಿದ್ರು. ಮಾರ್ಚ್ 15ರಂದು ಕೊಡಗಿನಿಂದ ಇರಾನ್ಗೆ ಹೋಗಬೇಕಿತ್ತು. ಆದರೆ ಅಷ್ಟರಲ್ಲಿ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಆರಂಭವಾಗಿದೆ. ಎಲ್ಲಾ ವಿಮಾನಗಳು ಕ್ಯಾನ್ಸಲ್ ಆಗಿತ್ತು. ಶಾರ್ಜಾ ಮೂಲಕ ಇರಾನ್ಗೆ ತಲುಪಬೇಕಿದ್ದ ದಂಪತಿ ಅತ್ತ ಹೋಗಲಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 6 ತಿಂಗಳ ವೀಸಾದ ಮೇಲೆ ಮಕ್ಕಳು ಕುಟುಂಬದವರನ್ನೆಲ್ಲ ಬಿಟ್ಟು ಭಾರತಕ್ಕೆ ಬಂದಿದ್ರು. ಇದೀಗ ವೀಸಾ ಅವಧಿ ಮುಗಿಯುತ್ತಿರುವ ಹಿನ್ನೆಲೆ ಅತ್ತ ಹೋಗಲಾಗದೆ ಇತ್ತ ಇರಲು ಆಗದೆ ಪರದಾಡ್ತಿದ್ದಾರೆ. ಇರಾನ್ನಲ್ಲಿ ಮಕ್ಕಳು ಇರೋದ್ರಿಂದ ದಂಪತಿಗಳು ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಸದ್ಯ ಕೊಡಗಿನ ಮೂರ್ನಾಡಿಯಲ್ಲಿ ತಮ್ಮ ಸಹೋದರಿ ಮನೆಯಲ್ಲಿಯೇ ನವೀನ ನಾದಿರ್ ದಂಪತಿ ಉಳಿಯುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ನಿಂದ ಲವ್ ಜಿಹಾದ್ ಪ್ರಕರಣ ಸಂಬಂಧ ಸಮೀರ್ ಮುಲ್ಲಾನ ಮತ್ತಷ್ಟು ಕರಾಳ ಮುಖವಾಡ ಬಯಲಾಗಿದೆ. ಸಮೀರ್ ಸಂತ್ರಸ್ತೆಯಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದ. ಇದೀಗ ಹಣ ಸಂದಾಯ ಮಾಡಿದ ದಾಖಲೆಗಳು ಬಯಲಾಗಿದೆ. 500ರಿಂದ 25,000ವರೆಗೂ ಹಂತ ಹಂತವಾಗಿ ಸಮೀರ್ ಹಣ ಪೀಕ್ತಾ ಇದ್ದ. ಸಂತ್ರಸ್ತೆ ಫೋನ್ ಪೇನಲ್ಲಿ ಸಮೀರ್ಗೆ ಕಳಿಸಿದ ಹಣದ ವಿವರ ಪತ್ತೆಯಾಗಿದೆ. ಜಿಮ್ಗೆ ಬರ್ತಾ ಇದ್ದ ಹಿಂದೂ ಯುವತಿಯರೇ ಸಮೀರ್ನ ಟಾರ್ಗೆಟ್ ಆಗಿತ್ತು. ಪ್ರೀತಿ ಕೆಡ್ಡಾಗೆ ಕೆಡವಿ ಬಳಿಕ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಕ್ಕೆ ಮತ್ತಷ್ಟು ಸಾಕ್ಷಿ ಲಭ್ಯವಾಗಿದೆ. ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡ ಅವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದ್ಸಲನೂ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದ್ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ. ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.